ನೆನಪಿದು ನೆನಪಿದು ಕನಸಲು ಮರೆಯದ ನೆನಪಿದು ಮನಸ್ಸಿನ ಮರೆಯಲಿ ಹೊಸ ಹೊಸ ನೆನಪಿದು ರೆಗ್ಯುಲರ್ ಕಾಫಿ. ಗೈಸ್, ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಹೋಗ್ಲು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಮತ್ತೊಂದು ಪುಟ್ಟ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಏನಪ್ಪ ಇರುತ್ತೆ ವಿಷಯ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮೂರಲ್ಲಿ ಸಂತೆ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ನಮ್ಮೂರಲ್ಲಿ ಸಂತೆ ಯಾವ ರೀತಿ ಆಗುತ್ತೆ ಅದನ್ನು ನಾನು ನಿಮಗೆ ಇವತ್ತು ಡಿಟೇಲಾಗಿ ತೋರಿಸ್ಲಿಕ್ಕೆ ಹೋಗ್ತೀನಿ. ಬನ್ನಿ ನೋಡೋಣ ಯಾವ ರೀತಿ. ಅಮ್ಮಂಗೆ ಕಾಯಬೇಕು ಅಂತ ಸುಳಿ ಅಂತ ಹೇಳಿದರು. ಅದನ್ನು ಈಗ ಸುಳ್ಕೊಟ್ಟು ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಬನ್ನಿ ಕಾಯಿ ಸುಳಿಯೋಣ. ನೋಡಿ, ಫೈನಲಿ ಕಾಯಿನ ಸುಳಿದ್ಬಿಟ್ಟು ಈಗ ಕೊಡೋಕೆ ಹೋಗ್ತಾ. ಹಾಗೆ ಹೂವನ್ನ ಕಿತ್ಕೊಂಡು ಅಂಗಡಿಗೆ ಹೋಗೋಣ ಅಂತ ಈಗ ಹೊರಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ತಿಂಡಿನೂ ತಿನ್ಕೊಂಡು ಈಗ ಹೋಗೋಣ ಬನ್ನಿ. ಈ ಊರು ನಮ್ಮೂರ ಹತ್ರ ಇರುವ ಕೆರೆ ಕೋಡಿಹಳ್ಳಿ. ಇದಾದ್ಮೇಲೆ ಜಾವ. ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ, ಈಶ್ವರಿ ತಾಯಿ ಇರೋ ಊರೇ ಇದು. ಆ ಶಾಪಿಂದ ಒಂದು ಗಡಿಯಾರ ತಗೊಂಡು ಬಂದೆ. ಗಡಿಯಾರನ ಅಂಗಡಿಗೆ ತಗೊಬಂದು ಅಂಗಡಿಗೆ ಹಾಕೋಣ ಅಂತ ನಮ್ಮ ಪಾಲಾಕ್ಷಿ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಆಗ್ಲೇ ಹೇಳಿದ್ನಲ್ಲ ನಮ್ಮ ಜಾವಗಲ್ ಸಂತೆ ತೋರಿಸ್ತೀನಿ ಅಂತ ನೋಡೋಣ. ನಮ್ಮೂರ ಸಂತೆಲಿ ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಡು ನೀಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ. ಹಾಗೆ ಜಿಲೇಬಿನ ತಿನ್ಕೊಂತ ಬರ್ತಾ ಇದ್ದೀನಿ ನೋಡಿ. ಸಂತೆನ ನೋಡೋಣ ಅಂತ ಸಂತೆ ಒಳಗಡೆ ಎಂಟ್ರಿ. ಆಗ ಇಲ್ಲಿ ಒಬ್ಬರು ಅವ್ರಿಗೆ ಬರೋಣ ಅಂತ ಹೇಳಿ ಮುಂದೆ ಹಾಗೆ ಯಾವ ರೀತಿ ಇದೆ ಸಂತೆ ಅಂತ ನೋಡೋಣ ಅಂತ ಒಂದು ರೌಂಡು ಸಂತೆನ ಅಡ್ಡಾಡ್ಕೊಂಡು ಬಂದು ಸಂತೆ ಒಳಗೆ ಹೇಗಿರುತ್ತೆ ನೋಡಿ ಮಾತು. ರೆಗ್ಯುಲರ್ ಕಾಫಿ ಕೊಡ್ತಾರೆ. ಕಾಫಿನ ಡೈಲಿ ಸಪ್ಲೈ ಮಾಡಿಕೊಡ್ತಾರೆ. ಕಾಫಿ ಟೀ ಏನಾದ್ರು ಬೇಕಾದರೆ. ನಿಮ್ಮ ಹೆಸರಣ್ಣ? ಪುಟ್ಟರಾಜ್ ಜಾವಗಲ್. ಓಕೆ, ಸೂಪರ್ ಅಣ್ಣ. ನಮ್ಮ ಅಂಗಡಿಗೆ ಬಂದಿದೆ ನೋಡಿ ಹುಲಿ. ಬಾರೋ ಹುಲಿ. ಎಷ್ಟು? ನಾನು ವೈಲೆಂಟ್ ಆದ್ರಕ್ಕಲ್ಲ. ಇವಾಗೆಲ್ಲ ಗೊತ್ತಿರ್ಬೋದು ನಿಮಗೆಲ್ಲ. ಏನಪ್ಪ ಅಂದರೆ ಇವಾಗ ಯಾವುದೇ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಅದೇ ಯಾವುದೇ ಇದರಲ್ಲಿ ನೋಡ್ತಾ ಇರ್ಬೋದು. ಇವಾಗ ಆಲ್ಮೋಸ್ಟ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಟ್ರೆಂಡಿಂಗಲ್ಲಿರೋ ವಿಷಯ ಏನಲ್ವಾ, ಅದು ನಮ್ಮ ಜೆನ್ಸಿ ಬಗ್ಗೆ. ಅದೇನು ಅಂತ ನೀವು ನೋಡ್ಕೊಬನ್ನಿ. ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೇ ಚೆನ್ನಾಗಿರುತ್ತೆ ಯಾವ ರೀತಿ ಇದೆ ಅಂತ. ಈ ಜೆನ್ಸಿಗಳ ಮೈಂಡ್ ಸೆಟ್ಟೇ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಆ ವಿಜುವಲ್ಸ್ ಅನ್ನ ತೋರಿಸಿ ನೋಡಿ. ಪೊಲೀಸರು ಹೊಡೆಯಕ್ ಬಂದಾಗ ಇನ್ನೇನ್ ಲಾಠಿ ಎತ್ತದ ತಕ್ಷಣನೇ ಜನಗಣಮನ ಹಾಡಕ್ ಶುರು ಮಾಡಿದ್ರು. ರಾಷ್ಟ್ರಗೀತೆ ಶುರು ಮಾಡಿಬಿಟ್ರು. ಏನ್ ಮಾಡ್ತಾರೆ ಪೊಲೀಸರು? ಲಾಠಿ ಹಿಡಿದು ಸುಮ್ಮನೆ ನಿಂತು ಬಿಟ್ರು. ಅವ್ರು ಹೊಡೆಯಕ್ಕೆ ಹೋಗಿಲ್ಲ. ಮತ್ತೊಂದು ಕಡೆ ಅಶ್ರುವಾಯು ಸಿಡಿಸಿದ ತಕ್ಷಣ ಹೋಗಿ ಅವರೇ ನೋಡಿ, ನಾನು ಎಲ್ಲಾ ತರದ್ದು ಫೀಲ್ ಮಾಡಿದ್ದೀನಿ, ಆದ್ರೆ ಅಶ್ರುವಾಯು ಹೇಗ್ ಫೀಲ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಅಶ್ರುವಾಯು ಹೊಗೆ ಒಳಕ್ಕೆ ತಾನೇ ನುಗ್ಗಿ ಇದು ಒಂಥರ ತುಂಬಾ ಬಿಟ್ಟರ್ ಟೇಸ್ಟ್ ಇದೆ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ನೋಡಿ ಜಲಫಿರಂಗಿ ಹೊಡಿತಾ ಇದ್ದಾರೆ, ಆದ್ರೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಏನೇ ಬರ್ಲಿ ಅದನ್ನ ನಾವು ತುಂಬಾ ಪ್ರೀತಿಯಿಂದ ಸ್ವೀಕರಿಸ್ತೀವಿ ಅಂತ. ಆ ಕಡೆಯಿಂದ ದ್ವೇಷದ ಭಾಷೆ, ಈ ಕಡೆಯಿಂದ ಪ್ರೀತಿಯ ಭಾಷೆ. That is Gen Z. ಎಷ್ಟು ಕ್ರೇಜಿ ಅಲ್ವಾ? ನಾವು ಕೊಟ್ಟಿರೋ ದೇಶ ಇದು.